ಗುಬ್ಬಿ ತಾಲೂಕಿನ ಚಿಕ್ಕಕುನ್ನಾಲ ವೃತ್ತದ ಸೋಮಲಾಪುರ ಗ್ರಾಮದಲ್ಲಿ ಪೌಷ್ಟಿಕ ಆಹಾರ ಸಪ್ತಾಹ ಕಾರ್ಯಕ್ರಮವನ್ನು ಸಿಡಿಪಿಒ ಕೃಷ್ಣಮೂರ್ತಿ ಉದ್ಘಾಟಿಸಿ ಮಾತನಾಡಿದರು. ಪ್ರತಿಯೊಬ್ಬರಿಗೂ ಸಹ ಪೌಷ್ಟಿಕ ಆಹಾರ ಬಹಳ ಅತ್ಯವಶ್ಯಕವಾಗಿದೆ. ಪೌಷ್ಟಿಕ ಆಹಾರವನ್ನು ಪ್ರತಿಯೊಬ್ಬರಿಗೂ ಸಿಗಬೇಕು ಎಂಬ ಹಿನ್ನೆಲೆಯಲ್ಲಿ ಪೌಷ್ಟಿಕ ಸಪ್ತಾಹ ಕಾರ್ಯಕ್ರಮವನ್ನು ಸರ್ಕಾರ ಆಯೋಜನೆಯನ್ನ ಮಾಡಿದ್ದು, ಇದನ್ನು ಎಲ್ಲರಿಗೂ ತಿಳಿಸುವ ಪ್ರಯತ್ನ ಮಾಡಬೇಕಾಗಿದೆ ಅಂತ ತಿಳಿಸಿದರು. ಕಾರ್ಯಕ್ರಮದ ವೇದಿಕೆಯಲ್ಲಿ ಹಾಸನದಲ್ಲಿರುವಂತಹ ನಮ್ಮ ಎಸಿಡಿಪಿ ಅವರಾದಂಥ ಸುಜಾತ ಮೇಡಮ್ ಅವರೇ ಮತ್ತು ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ಉದ್ಭವ ಆಗ್ತಾರೆ. ಅದಕ್ಕೆ ಅವಕಾಶ ಕೊಡದಂತೆ ನಾವು ಸಮತೋಲನವಾಗಿ ಆಹಾರವನ್ನು ಸೇವಿಸ್ತಾ ಹೋದರೆ ನಮ್ಮಲ್ಲಿ ಯಾವುದೇ ರೀತಿ ನ್ಯೂನತೆಗಳು, ಆರೋಗ್ಯ ಸಮಸ್ಯೆಗಳು ಕಂಡುಬರಲ್ಲ. ಹಾಗಾಗಿ ನಾವು ನಮ್ಮ ಇಲಾಖೆಯಿಂದ ಈ ಕಾರ್ಯಕ್ರಮದ ಉದ್ದೇಶ ಏನು ಅಂತಂದರೆ, ಎಲ್ಲ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಗೊತ್ತಿರ್ಬೋದು, ಎಲ್ಲ ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ಪ್ರತಿ ವರ್ಷ ಒಂದು ತಿಂಗಳು ಮಾಸಾಚರಣೆ ಪೌಷ್ಟಿಕ ಸಪ್ತಾಹದ ಬಗ್ಗೆ ನಾವು ಕಾರ್ಯಕ್ರಮ ಮಾಡ್ತಾನೆ ಇದ್ದೀವಿ. ಬೇರೆ ಬೇರೆ ಆಕ್ಟಿವಿಟಿ ಮಾಡೋದ್ರ ಮುಖಾಂತರ ಮಹಿಳೆಯರಿಗೆ, ಕಿಶೋರಿಯರಿಗೆ ಮತ್ತು ಬಾಣಂತಿಯರಿಗೆ, ಗರ್ಭಿಣಿಯರಿಗೆ ನಾವು ಹೆಚ್ಚಿನ ಮಾಹಿತಿ ನೀಡ್ತಾನೆ ಇದ್ದೀವಿ. ಈ ಕಾರ್ಯಕ್ರಮ ಇದು ವೃತ್ತಮಟ್ಟದ ಕಾರ್ಯಕ್ರಮ ಆಗಿದೆ. ವೃತ್ತಮಟ್ಟದ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಎಲ್ಲ ಗ್ರಾಮಗಳಿಗೆ, ಎಲ್ಲ ಸಮುದಾಯಕ್ಕೆ ಇದು ತಲುಪಬೇಕು ಅಂತೇಳಿ ನಾವು ಇವತ್ತು ಕಾರ್ಯಕ್ರಮ ಕುನ್ನಾಲ ವೃತ್ತದಿಂದ ಇಲ್ಲಿ ಗೋಪಾಲಪುರದಲ್ಲಿ ಅಂದ್ಕೊಂಡಿದ್ದೀವಿ. ಕಾರ್ಯಕ್ರಮ ಏನು ನಾವು ಊಟ ಮಾಡೋದು ಹೇಳ್ಕೊಡೋಕ್ಕೆ ಒಂದು ಕಾರ್ಯಕ್ರಮ ಮಾಡ್ತಾರ ಅಂತೇಳಿ ಹೇಳ್ಬೋದು ನೀವು. ಹೌದು, ಯಾಕೆ ಅಂತಂದರೆ ನಾವು ಊಟ ಮಾಡೋ ಪದ್ಧತಿಯಲ್ಲಿ ಬೇರೆ ಬೇರೆ ರೀತಿ ವಿಧಾನಗಳಿದ್ದಾವೆ. ನಾವು ಒಂದೇ ದಿನನಿತ್ಯ ಏನು ಮಾಡ್ತೀವಿ, ಒಂದೇ ಥರದ ಆಹಾರ ಸೇವಿಸ್ತಾ ಹೋಗ್ತೀವಿ. ಒಂದೇ ಥರದ ಆಹಾರ ಸೇವಿಸೋದ್ರಿಂದ ನಮ್ಮ ಬಾಡಿಗೆ ಏನಾಗುತ್ತೆ, ಒಳ್ಳೆಯ ಪೋಷಕಾಂಶಗಳು ದೊರಕಲ್ಲ. ಹಾಗಾಗಿ ನಾವು ಈಗ ನಮ್ಮಲ್ಲಿ ನೀವು ಇದು ಇಟ್ಟಿರ್ಬೋದು, ಇಟ್ಟಿದ್ದೀರಾ, ಇದೆಲ್ಲ ಪ್ರತಿಯೊಂದೊಂದು ಆಹಾರ ಪದಾರ್ಥಗಳು, ಫ್ರೂಟ್ಸ್ ಇರ್ಬೋದು, ಇರ್ಬೋದು, ಬೇಳೆ ಎಲ್ಲ ತಿನಿಸುಗಳು ಇರ್ಬೋದು, ಪ್ರತಿಯೊಂದೊಂದು ಪದಾರ್ಥಗಳಲ್ಲೂ, ತರಕಾರಿಗಳಲ್ಲೂ, ಹಣ್ಣು ಹಂಪಲುಗಳಲ್ಲೂ ಒಂದೊಂದು ನಮಗೆ ಪೋಷಕಾಂಶಗಳು ಇರ್ತದೆ. ಈ ಎಲ್ಲ ಬಾಡಿಗೆ ಏನಾಗುತ್ತೆ, ಎಲ್ಲ ಪೋಷಕಾಂಶಗಳು ಬೇಕಾಗುತ್ತೆ. ನಾವೇನೋ ಯಾವುದೋ ಒಂದು ಆಹಾರ ಪದಾರ್ಥ ಸೇವಿಸ್ತಾ ಹೋದರೆ ಅದರಲ್ಲಿ ಒಂದೇ ಯಾವುದೋ ಪೋಷಕಾಂಶ ಸಿಗುತ್ತೆ. ಉಳಿದವು ವಿಟಮಿನ್ಸ್ ಯಾವುದು ನಮ್ಮ ಬಾಡಿಗೆ ಸಿಗದೇ ಬೇರೆ ಬೇರೆ ರೀತಿ ನಾವು ಕಾಯಿಲೆಗಳಿಗೆ ಒಳಗಾಗ್ತೀವಿ. ನಮ್ಮಲ್ಲಿ ಮತ್ತು ರಕ್ತಹೀನತೆ ಕಂಡುಬರ್ಬೋದು, ಅಪೌಷ್ಟಿಕತೆ ಕಂಡುಬರ್ಬೋದು. ಹಾಗಾಗಿ ನಮ್ಮ ಕಾರ್ಯಕ್ರಮದ ಉದ್ದೇಶ ಏನು ಅಂತಂದರೆ, ನಾವು ಒಳ್ಳೆ ಪೌಷ್ಟಿಕ ಆಹಾರವನ್ನು ಸೇವಿಸೋದ ರೀತಿ ನಾವು ಎಲ್ಲರಿಗೂ ತಿಳಿ ಹೇಳುವಂಥದ್ದು, ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ. PHCO ವಿಜಯಲಕ್ಷ್ಮಿ ಮಾತನಾಡಿ, ಗರ್ಭದಿಂದ ಗೋರಿಯವರೆಗೂ ಸಹ ಪೌಷ್ಟಿಕ ಆಹಾರ ಪ್ರತಿಯೊಬ್ಬರಿಗೂ ಅತ್ಯವಶ್ಯಕವಾಗಿದ್ದು, ತಾವೆಲ್ಲರೂ ತಮ್ಮ ಆಹಾರದಲ್ಲಿ ಪೌಷ್ಟಿಕ ಆಹಾರ ಬಳಕೆ ಮಾಡಬೇಕು ಅಂತ ಮನವಿ ಮಾಡಿದ್ರು. ರಚನೆಗಳ ಕಾರ್ಯ ಇವೆಲ್ಲ ಚೆನ್ನಾಗಿ ನಡಿಬೇಕಂದ್ರೆ ನಮಗೆ ಎಲ್ಲ ಪೋಷಕಾಂಶಗಳು ಸಮ ಪ್ರಮಾಣದಲ್ಲಿ ಬೇಕು. ನಾನು ನಿಮಗೆ ಮೊದಲಿಂದಾನೇ ಹೇಳ್ತಿದ್ದೀನಿ, ಆರೋಗ್ಯ ಅನ್ನೋದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಟೂಮ್ ಟು ಟೂಮ್, ಅಂದ್ರೆ ಗರ್ಭದಿಂದ ಗೋರಿಯವರೆಗೆ. ಅದಕ್ಕೆ ICDSಗೆ ಚೆನ್ನಾಗಿ ಗೊತ್ತು ಎಲ್ಲಿಂದ ನಾವು ಆರೋಗ್ಯವನ್ನ ಸರಿ ಮಾಡಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೆ ಅವ್ರೇನ್ ಪ್ರಾಮುಖ್ಯತೆ ಕೊಟ್ಟರು? ಗರ್ಭಿಣಿಯರಿಗೆ, ಬಾಣಂತಿಯರಿಗೆ, ಮಕ್ಕಳಿಗೆ, ಇವ್ರಿಗೆ ಒಳ್ಳೆ ಪೌಷ್ಟಿಕಾಂಶವನ್ನ ಕೊಟ್ರೆ ಉತ್ತಮವಾದ ಒಂದು ಸಮಾಜವನ್ನ ನಿರ್ಮಾಣ ಮಾಡ್ಬೋದು. ನಾವು ಪ್ರತಿಷ್ಠೆಗೆ ಹೇಳ್ತಿಲ್ಲ ನಾನು ಹೆಣ್ಮಕ್ಳು ಅಂತ. ಯಾವ ಒಂದು ಮನೆಯಲ್ಲಿ ಹೆಣ್ಮಕ್ಳು ಆರೋಗ್ಯವಾಗಿರ್ತಾಳೋ ಆ ಮನೆ, ಇಡೀ ಕುಟುಂಬ ಆರೋಗ್ಯವಂತವಾಗಿ ಇರುತ್ತೆ ಅನ್ನೋದಕ್ಕೆ ಜೀವಂತ ಸಾಕ್ಷಿಗಳನ್ನ ನಾವು ನೋಡಿದೀವಿ. ಯಾಕೆ ಅಂದ್ರೆ ಗಂಡ್ಮಕ್ಳು ದುಡಿತಾರೆ, ಬೇಕಾದಷ್ಟು ದುಡಿಬಹುದು, ಬೇಕಾದಷ್ಟು ಪ್ರಾಫಿಟ್ ಬರ್ಬೋದು, ಬೇಕಾದಷ್ಟೆಲ್ಲ ಬರ್ಬೋದು. ಬಟ್ ಏನಿದೆ, ಈ ಅನ್ನಾಂಗಗಳಾಗ್ಬೋದು, ಇದು ಪೋಷಕಾಂಶಗಳಾಗ್ಬೋದು, ಈ ಸ್ವಚ್ಛತೆ ಆಗ್ಬೋದು, ಅವರ ಒಂದು ಆರೋಗ್ಯಕ್ಕೆ ಏನೇನ್ ಬೇಕು ನಮ್ಮ ಮನೆಯವ್ರಿಗೆ ಅನ್ನ ಅರಿವಿರ್ಬೋದು, ನನ್ನ ಮಕ್ಳಿಗೆ ಏನೇನ್ ಕೊಟ್ಟು ಬೆಳೆಸ್ಬೇಕು ಅನ್ನೋದಿರ್ಬೋದು, ಇವನ್ನೆಲ್ಲವನ್ನ ಗ್ರಹಿಸುವಂತವ್ರು ಯಾರು? ತಾಯಿ. ಆ ತಾಯಿ ಗ್ರಹಿಸೋದ್ರಿಂದ ಆ ಮನೆ ಏನಾಗುತ್ತೆ, ಒಂದು ಸಮೃದ್ಧಿಯಿಂದ ಇರುತ್ತೆ. ಆ ಕಾರಣಕ್ಕೆ ಈಗ ICDS ಏನ್ ಮಾಡ್ತು, ಗರ್ಭಿಣಿಯರಿಂದ ತಗೋತು. ಗರ್ಭಿಣಿಯಲ್ಲಿ ನಾವು ಒಳ್ಳೆ ಆಹಾರವನ್ನು ಕೊಟ್ರೆ ಎಂಥ ಮಗು ನಮ್ಗೆ ಬರುತ್ತೆ? ಉತ್ತಮವಾದ ದಷ್ಟಪುಷ್ಟವಾದ ಮಗುವನ್ನು ನಾವು ಸಮಾಜಕ್ಕೆ ಕೊಡ್ತೀವಿ. ಅಲ್ಲಿಂದ ಮಗುಗೆ ಆಹಾರವನ್ನ ಸ್ಟಾರ್ಟ್ ಮಾಡುತ್ತೆ. ಮಗುಗೆ ಮನೆಗೇನೆ ಬಾಣಂತಿಯರಿಗೆ ಆಹಾರವನ್ನ ಕೊಡುತ್ತೆ. ಬಾಣಂತಿಗೆ ಯಾಕೆ ಆಹಾರ ಕೊಡ್ತಾರೆ? ಹಾಲು ಕೊಡ್ಬೇಕು ಚೆನ್ನಾಗಿ. ಅವಳ ಒಂದು ಶರೀರ ಚೆನ್ನಾಗಿದ್ದು, ಅವಳ ಮನಸ್ಥಿತಿ ಚೆನ್ನಾಗಿದ್ದು, ಅವಳ ಆರೋಗ್ಯವಂತಾಗಿದ್ರೆ ಮಗು ಏನಾಗುತ್ತೆ, ಆರೋಗ್ಯವಂತವಾಗಿ ಬೆಳಲಿಕ್ಕೆ ಸಾಧ್ಯ ಆಗುತ್ತೆ. ಈ ಸಂದರ್ಭದಲ್ಲಿ ಮೇಲ್ವಿಚಾರಕಿ ಶಿವಮ್ಮ, ಆಸ್ಪತ್ರೆ ಸಿಬ್ಬಂದಿಗಳಾದ ಪಲ್ಲವಿ, ರೇಣುಕಾ, ರೇಷ್ಮಾ ಸೇರಿದಂತೆ ಅಂಗನವಾಡಿ ಕಾರ್ಯಕರ್ತೆಯರು ಹಾಜರಿದ್ದರು. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.